ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ತಾವೆಲ್ಲ ದಿನನಿತ್ಯ ಪೇಪರಲ್ಲಿ ಬರುವಂಥ ಸುದ್ದಿಗಳನ್ನು ನೋಡಿರ್ತೀರಿ. ಹೃದಯಕ್ಕೆ ಸಂಬಂಧಿತ ಕಾಯಿಲೆಗಳಿಂದ ಮರಣ ಆಗ್ತಾ ಇರೋದ್ರ ಬಗ್ಗೆ ತಾವು ಮಾಡಿದ್ರಿ. ಬಳ್ಳಾರಿ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಈ ವರ್ಷ ಜನವರಿ 2020ರಿಂದ ಜೂನ್ 30ವರೆಗೆ ನಾವು ನೋಡಿರುವಾಗ ಸುಮಾರು 821 ECGಗಳನ್ನು ಮಾಡಿದ್ದೀವಿ. ಅದರಲ್ಲಿ ಅಬ್ನಾರ್ಮಲ್ 14 ಪ್ರಕರಣಗಳನ್ನು ಬಂದಿದೆ. ಅದರಲ್ಲಿ 3 ಡೆತ್ ಆಗಿರೋ ಪ್ರಕರಣಗಳನ್ನು ಸಹ ಬಂದಿದೆ. ಆ ವಯಸ್ಸನ್ನು ನಾವು ನೋಡಿರುವಾಗ 70 ವರ್ಷ 46 ವರ್ಷ ಇರುವಂಥ ವಯಸ್ಸಲ್ಲಿರುವಂಥ ಪ್ರಕರಣಗಳು ಬಂದಿದೆ. ಒಂದು 33ರಲ್ಲಿ ಬಂದಿರುವಂಥ ವಯಸ್ಸಲ್ಲಿ ಅವರು ಹಿಸ್ಟ್ರಿಯಲ್ಲಿ ಆಲ್ಕಹಾಲಿಕ್ ಹ್ಯಾಬಿಟ್ಸು ಮತ್ತು ಸ್ಮೋಕಿಂಗ್ ಇರುವಂಥ ಹ್ಯಾಬಿಟ್ಸ್ ಇರುವಂಥ ಇದನ್ನು ಬಂದಿದೆ. ನಮ್ಮ ವಿಮ್ಸಲ್ಲಿ ಅಡ್ಮಿಟ್ ಆಗಿರುವಂಥ ಪ್ರಕರಣಗಳಲ್ಲಿ ಜನವರಿಯಿಂದ ಇಲ್ಲಿವರೆಗೆ ಸುಮಾರು 120 ಕೇಸ್ಗಳನ್ನು ಅಡ್ಮಿಟ್ ಮಾಡಿದ್ದಾರೆ. ಯಾವುದೇ ಮರಣ ಹೊಂದಿರೋದಾಗಲಿ ಲಾಸ್ಟ್ ಮಂತಲ್ಲಿ ಆ ಥರ ಇಲ್ಲ. ಒಂದು ಜನವರಿಯಲ್ಲಿ ಆಗಿರೋದು ಮಾತ್ರ ವಿಮ್ಸಲ್ಲಿ ರೆಕಾರ್ಡ್ ಆಗಿದೆ. ಅದ್ರ ಜೊತೆಯಲ್ಲಿ ನಾವು ಸಾರ್ವಜನಿಕರಿಗೆ ಆರೋಗ್ಯ ಇಲಾಖೆಯಿಂದ ಅವರ ಹ್ಯಾಬಿಟ್ಸನ್ನು ಏನೇನಂದರೆ ಅವರ ದಿನನಿತ್ಯ ಜೀವನದಲ್ಲಿ ಏನೇನು ಬದಲಾವಣೆ ಮಾಡ್ಕೋಬೇಕಂತೇಳಿ ಆ ಸಹ ನಾವು ಮಾಡ್ತಾಯಿದ್ವಿ. ಸತತವಾಗಿ ಆರೋಗ್ಯ ಇಲಾಖೆಯವರು ಈ ಕೊಲೆಸ್ಟ್ರಾಲ್ ಬಗ್ಗೆ ಅಥವಾ ತಾವು ತಗೊತಾ ಇರೋ ಜಂಕ್ ಫುಡ್ ಬಗ್ಗೆ ಬಟ್ ಈ ಥರ ಎಕ್ಸಸೈಸ್ ಮಾಡುವಂಥ ಬಗ್ಗೆ ಅದನ್ನು ಸಹ ನಾವು IECಯನ್ನು ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಯೂಶಲಿ ಇದು ಏಜ್ ರಿಲೇಟೆಡ್ ಇದರಲ್ಲಿ ಡೆತ್ 2 ಇದೆ. ಏಜ್ ರಿಲೇಟೆಡ್ ಇದರಲ್ಲಿ ಕಾರ್ಡಿಯಕ್ ಕೇಸಸ್ ಯಾವಾಗಲೂ MI ಅಂದರೆ ನಾವು ST ಎಲಿವೇಟೆಡ್ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಅಂತೀವಿ. ST ಎಲಿವೇಟೆಡ್ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಅಂತ. ಅದು ಸಡನ್ನಾಗಿ ಬಂದಿರುವಾಗ ನಮ್ಮ ತಾಲೂಕು ಆಸ್ಪತ್ರೆಗಳಲ್ಲಿ ECG ಮಾಡುವಂಥ ವ್ಯವಸ್ಥೆ ಇದೆ. ಅಲ್ಲಿ ಹೋಗಿ ECG ಮಾಡಿ ಅದರಲ್ಲಿ ಏರುಪೇರಾಗಿರುವಾಗ ಅಲ್ಲಿ ಪ್ರಥಮ ಚಿಕಿತ್ಸೆ ನೀಡಿ ಅವರು ಇಲ್ಲಿ ಬಳ್ಳಾರಿ ಕಳಿಸುವಂಥ ವ್ಯವಸ್ಥೆ ಇದೆ. ಸೊ ಬ್ಲಾಕ್ ಆಗಿರುವಾಗ ಡೆತ್ ಆಗುವಂಥ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಯಂಗ್ ಜನ್ರೇಷನಲ್ಲಿ ಸ್ವಲ್ಪ ಸ್ಟ್ರೆಸ್ಸು ಮತ್ತು ಎಕ್ಸಸೈಸ್ ಮಾಡುವಂಥ ಪದ್ಧತಿಯನ್ನು ಬೆಳೆಸ್ಕೊಂಡ್ರೆ ಇದು ಖಂಡಿತ ಇಂಥ ಇದನ್ನು ಆಗಲ್ಲ ಅಂತೇಳಿ ಇದರಲ್ಲಿ ಯೂಶಲಿ ನಮ್ಮಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಟ್ಟದಲ್ಲಿ ಸಹ ನಾವು ECG ತೆಗಿತಾ ಇರೋದ್ರಿಂದ ಮಂತ್ಲಿ ಏನಿಲ್ಲ ಅಂದ್ರೂ ನಾವು ಎಲ್ಲ ಇದರಲ್ಲಿ ಸೇರಿ 100ರಿಂದ 150 ECGಗಳನ್ನು ತೆಗೆಯುವಂಥ ವ್ಯವಸ್ಥೆ ಇದೆ. ಅದರ ಜೊತೆಯಲ್ಲಿ ಪುನೀತ್ ರಾಜ್ಕುಮಾರ್ ಯೋಜನೆ ಅಡಿಯಲ್ಲೂ ಸಹ ECGಗಳನ್ನು ತೆಗೆಯುವಂಥ ವ್ಯವಸ್ಥೆ ನಮ್ಮಲ್ಲಿ ಕೆಲವು ಆಸ್ಪತ್ರೆಗಳಲ್ಲಿ ಅಡಾಪ್ಟ್ ಮಾಡ್ತಾರೆ. ಬಟ್ ಯೂಶಲಿ ಡಿಪೆಂಡಿಂಗ್ ಅಪಾನ್ ಅದು ನಾನು ಹೇಳಿದ್ನಲ್ಲ ಹ್ಯಾಬಿಟ್ಸ್ ಅನ್ನೋದು ಬಳ್ಳಾರಿಯಲ್ಲಿ ಕೆಲಸ ಅವರು ಇರುವಂಥ ಫಿಸಿಕಲ್ ಎಕ್ಸಸೈಸು ಫಿಸಿಕಲ್ ಸ್ಟ್ರಕ್ಚರ್ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದರೆ ತಾವು ಕೇಳಿರ್ತೀರಿ ಬಳ್ಳಾರಿಯಲ್ಲಿ ಇರುವಂಥ ಇದರಲ್ಲಿ ಲೇಬರ್ ಕ್ಲಾಸಸ್ ಎಲ್ಲರಲ್ಲಿ ಕೆಲಸ ಮಾಡುವಂಥ ವಿಧಾನಗಳು ಅದರಿಂದ ಯಾವುದೇ ಒಂದು ಜಂಕ್ ಫುಡ್ಡು ಈ ಒಬೇಸಿಟಿ ಜಾಸ್ತಿ ಇರುವಂಥ ಇವರಿಗೆ ಸ್ವಲ್ಪ ಈ ತಿಳುವಳಿಕೆ ಬೇಕಾಗುತ್ತೆ. ದೆನ್ ಅವರು ಅದ್ರ ಪ್ರಕಾರ ಮಾಡಬೇಕಾಗುತ್ತೆ. ಬಟ್ ಬೇರೆ ಜಿಲ್ಲೆಗಳು ಇದ್ರ ಮೇಲೆ ಬಂದಿರೋದ್ರ ಪ್ರಕಾರ ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ ನಾವು ಎವ್ರಿ ಇಯರ್ ಡಾಟಾ ತಗೊಂಡಿರುವಾಗ ಇಷ್ಟೇ ಅನ್ನಿಸುತ್ತೆ. ಲಾಸ್ಟ್ ಇಯರ್ ಡಾಟಾ ಅಲ್ಲಿನೂ ಸಹ ಅಷ್ಟೇ ನಮ್ಮಲ್ಲಿ ಸುಮಾರು 2000 ಚಿಲ್ಲರೆ ಅಂದರೆ 3000ವರೆಗೆ 6 ಡೆತ್ ಆಗಿರೋದನ್ನು ಮಾತ್ರ ನಮ್ಮಲ್ಲಿ ಕಳೆದ ವರ್ಷ ಅನ್ಸುತ್ತೆ. ಯೂಶಲಿ ನನ್ನ ಅಂಕಿಅಂಶಗಳು ಅದನ್ನ ಹೆಸರು ಪ್ರಕಾರ ಅಬೌವ್ 55 ಇಯರ್ಸ್ 60 ಇಯರ್ಸು ಆ ಥರನೇ ಇದೆ. ನಾನು ಹೇಳಿದ್ಮೇಲೆ ಈ ವರ್ಷದಲ್ಲಿ ಒಂದು ಮಾತ್ರ 33 ವರ್ಷಗಳಾಗಿದ್ದು. ಅದರಲ್ಲಿ ಅವ್ರ ಹಿಸ್ಟ್ರಿ ಏನಂದರೆ ಜಾಸ್ತಿ ಆಲ್ಕಹಾಲಿಕ್ ವಿತ್ ಸ್ಮೋಕಿಂಗ್ ಹ್ಯಾಬಿಟ್ಸ್ ಇರೋದ್ರಿಂದ ಆಗಿರೋದು ಅಂತ ಹೇಳ್ತಾರೆ. ನಮ್ಮಲ್ಲಿ ಕಾರ್ಡಿಯಾಲಜಿ ಸಂಬಂಧಪಟ್ಟಂಥ ಎಲ್ಲ ಫಿಸಿಷಿಯನ್ಸನ್ನು ಎಲ್ಲ ಬಳ್ಳಾರಿ ವಿಮ್ಸಲ್ಲಾಗಲಿ ಅಥವಾ ಜನರಲ್ ಹಾಸ್ಪಿಟಲ್ ಸಂಡೂರು ಪ್ಲಸ್ ಜನರಲ್ ಹಾಸ್ಪಿಟಲ್ ಸಿರುಗುಪ್ಪ ಅಲ್ಲಿ ಇದ್ದಾರೆ ಫಿಸಿಷಿಯನ್ಸು. ಇಲ್ಲಿ ಡಿಸ್ಟಿಕ್ ಹಾಸ್ಪಿಟ್ಲಲ್ಲೂ ಸಹ 3 ಜನ ಫಿಸಿಷಿಯನ್ಸ್ ಇದ್ದಾರೆ ಅದರಲ್ಲಿ. ಸೊ ಇಲ್ಲಿನೂ ಎಕೋ ಮಾಡುವಂಥ ವ್ಯವಸ್ಥೆ ಇದೆ ಬಳ್ಳಾರಿಯಲ್ಲಿ ಪ್ಲಸ್ ಇವನ್ ವಿಮ್ಸಲ್ಲೇ ಇದೆ. ಸಂಜೀವಿನಿ ಹಾಸ್ಪಿಟ್ಲ್ ತಮಗೆ ಗೊತ್ತಿದೆ, ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಇವನ್ ಕೆತ್ಲ್ಯಾಬ್ ಅಂದರೆ ಹಾರ್ಟ್ ಸಂಬಂಧಪಟ್ಟಂಥ ಎನಿ ಕ್ಲಾಟ್ಸ್ ಅವಿದ್ದರೆ ನೋಡುವಂಥ ವ್ಯವಸ್ಥೆ, ಆಂಜಿಯೋಗ್ರಾಮ್ ಆಗಲಿ ಆಂಜಿಯೋಪ್ಲಾಸ್ಟ್ ಆಗಲಿ
ಮಾಡುವಂಥ ವ್ಯವಸ್ಥೆ ಸಂಜೀವನಲ್ಲಿ ಸಹ ಇದೆ. ಅದ್ರ ಜೊತೆಯಲ್ಲಿ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಒಂದು ಬಳ್ಳಾರಿ ಮೃಗಾಲಯ ಅಂತ ತಮಗೆ ಗೊತ್ತಿರುತ್ತೆ, ಅದರಲ್ಲಿ ಸಹ ಮಾಡುವಂಥ ವ್ಯವಸ್ಥೆ ಇದೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಇಸಿಜಿಗೆ ಬರುವಂತ ಪೇಷಂಟ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬಟ್ ಈಗ ಅದು ತಾವು ಹೇಳ್ದಂಗೆ ಮಾಧ್ಯಮದಲ್ಲೂ ನೋಡಿದ್ದೆ, ಬಳ್ಳಾರಿಯಲ್ಲಿ ಆ ಥರ ರಶ್ ಇದೆ ಅಂತೇಳಿ ನಾನು ಈವನ್ ಕೇಳಿಲ್ಲ. ಅದರಲ್ಲಿ ಈವನ್ ಪ್ರೈವೇಟ್ ಡಾಕ್ಟರ್ ಜೊತೆಯಲ್ಲೂ ನಾನು ಮಾತಾಡಿದೆ, ಏನಿಲ್ಲ ನಾರ್ಮಲಾಗಿ ಏನಿದ್ದು ಅದನ್ನು ಬರ್ತಾ ಇದೆ ಅಂತೇಳಿ. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ECG ಇರೋದ್ರಿಂದ ಸ್ವಲ್ಪ ಎದೆನೋವು ಕಾಣಿಸ್ಕೊಂಡಿದೆ ಅಂತ ಬಂದರೆ ಅಂಥವ್ರಿಗೆ ಸಸ್ಪೆಕ್ಟ್ ಮಾಡಬೇಡಿ ಗ್ಯಾಸ್ಟ್ರಿಕ್ ಅಂತೇಳಿ ಒಂದು ECG ತೆಗಿಯೋಕ್ಕೂ ಹೇಳಿದ್ವಿ. ಆ ECGಯನ್ನು ಎಕ್ಸ್ಪರ್ಟ್ಸ್ ಯಾರು ಇರ್ತಾರೆ ಅವ್ರ ಹತ್ರ ಓದುವಂಥ ವ್ಯವಸ್ಥೆ ಆಲ್ಸೋ ನಾವು ಮಾಡಿದ್ದೀವಿ.